ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾಗ್ವಾದ ನಡೆದಿದೆ. ಮಾತಿನ ಚಕಮಕಿ ನಡೆದು ಉದ್ರಿಕ್ತ ವಾತಾವರಣ ಸೃಷ್ಟಿಯಾದ ಘಟನೆ ನಡೆದಿದೆ. ಹಳಿಯಾಳ ಪಟ್ಟಣದ ಮೇದಾರಗಲ್ಲಿ ಮತ್ತು ಕುಂಬಾರಗಲ್ಲಿಯ ತಾಲೀಂ ಕೂಟ್ನಲ್ಲಿ ಅನುಮತಿ ಪಡೆಯದೆ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಎಂದು ಬರೆದ ಬ್ಯಾನರ್ ಅಳವಡಿಸಲಾಗಿತ್ತು. ಇದನ್ನು ಆಕ್ಷೇಪಿಸಿದ ಹಿಂದೂ ಪರ ಕಾರ್ಯಕರ್ತರು ಪುರಸಭೆ ಅಧಿಕಾರಿಗಳಿಗೆ ಮೌಖಿಕ ದೂರು ನೀಡಿದರು. ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಬ್ಯಾನರ್ ತೆರವುಗೊಳಿಸಿದರು. ಆದರೆ ಯುವಕರ ಗುಂಪೊಂದು ಈ ಬ್ಯಾನರ್ನನ್ನು ತಮ್ಮ ಕೋಮಿನ ಮನೆಯ ಮುಂದೆ ಹಾಕಿದ್ದು ಎಂದು ಘೋಷಣೆ ಕೂಗಲು ಪ್ರಾರಂಭಿಸಿದರು. ಅನುಮತಿ ಇಲ್ಲದೆ ಹಾಕಿದ್ದಕ್ಕೆ ಮತ್ತೆ ಹಿಂದೂ ಪರ ಕಾರ್ಯಕರ್ತರು ತಕರಾರು ತೆಗೆದು ಹಿಂದೂ ಪರ ಘೋಷಣೆ ಕೂಗಿದರು. ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತ ತಲುಪಿದೆ. ತಕ್ಷಣ ಹಳಿಯಾಳ ಪೊಲೀಸರು ಎರಡು ಗುಂಪುಗಳನ್ನು ಚದುರಿಸಿದರು. ಅವರು ಭಾರತಕ್ಕೆ ಇಡೀ ವಿಶ್ವಕ್ಕೆ ಮಿಸೈಲ್ ಮ್ಯಾನ್ ಕೊಟ್ಟಿದ್ದು ಅವರು ಮಹಾತ್ಮ ಫ್ರೀಡಮ್ ಫೈಟರ್ ನಾವು ಜಯಂತಿ ಮಾಡ್ತಾ ಇದ್ವಿ. ಅವ್ರಿಗೆ ತಡಿ ಅಂತ ಅಂದರು. ನಮ್ಮ ಮೇಲಾಧಿಕಾರಿ ಯಾರು ಅವ್ರು ನಮಗೆ ಒಂದು ಬೇಕು. ಓಕೆ ಬರಲಿ ಮೇಡಮ್, ನಾವು ಇಲ್ಲಂದ್ರೆ ಆಟನ ನಾವು ಬ್ಯಾನರ್ ಅನ್ನು ಹಚ್ಚಾವ ನಾವು ಮೆರವಣಿಗೆ ಕಟ್ಟಾರ. ಯಾಕಂದ್ರೆ ಟಿಪ್ಪು ಯಾವುದೇ ಒಂದು ಮನೆ ಮುಂದೆ ಇತ್ತು ವ್ಯೂ ಆಗುವಂಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಕಡ್ಡಾಯವಾಗಿ ಪರ್ಮಿಷನ್ ತಗೋಬೇಕು. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಕಟ್ಟುವ ಸಂಬಂಧ ಎರಡು ಕೋಮಿನ ನಡುವೆ ಮಾತಿನ ಚಕಮಕಿ ನಡೆದು ಉದ್ರಿಕ್ತ ವಾತಾವರಣ ಸೃಷ್ಟಿಯಾಗಿರುವಂತಹ ಘಟನೆ ನಡೆದಿದೆ. ಹಳಿಯಾಳ ಪಟ್ಟಣದ ಮೇದಾರಗಲ್ಲಿ ಮತ್ತು ಕುಂಬಾರಗಲ್ಲಿಯ ತಾಲೀಂ ಕೂಟ್ನಲ್ಲಿ ಅನುಮತಿ ಪಡೆಯದೆ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಎಂದು ಬರೆದ ಬ್ಯಾನರ್ ಅನ್ನು ಅಳವಡಿಸಲಾಗಿತ್ತು. ಇದನ್ನು ಆಕ್ಷೇಪಿಸಿದ ಹಿಂದೂ ಪರ ಕಾರ್ಯಕರ್ತರು ಪುರಸಭೆ ಅಧಿಕಾರಿಗಳಿಗೆ ಮೌಖಿಕ ದೂರನ್ನು ಕೂಡ ನೀಡಿದ್ರು. ಇದನ್ನು ಆಕ್ಷೇಪಿಸಿದ ಹಿಂದೂ ಪರ ಕಾರ್ಯಕರ್ತರು ಮತ್ತೆ ಬ್ಯಾನರ್ ಅನ್ನು ಕೂಡ ತೆರವುಗೊಳಿಸಿದ್ರು. ಆದರೆ ಯುವಕರ ಗುಂಪೊಂದು ಈ ಬ್ಯಾನರ್ನನ್ನು ತಮ್ಮ ಕೋಮಿನ ಮನೆಯ ಮುಂದೆ ಹಾಕಿದ್ದು ಅಂತ ಘೋಷಣೆಯನ್ನು ಕೂಗಲು ಪ್ರಾರಂಭಿಸ್ತಾರೆ. ಸೊ ಅನುಮತಿ ಇಲ್ಲದೆ ಹಾಕಿದ್ದಕ್ಕೆ ಮತ್ತೆ ಹಿಂದೂ ಪರ ಕಾರ್ಯಕರ್ತರು ತಕರಾರು ತೆಗೆದು ಹಿಂದೂ ಪರ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತವನ್ನು ಕೂಡ ತಲುಪಿದೆ.